ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಂದನ. ನಾನು ದಾವಣಗೆರೆಯಿಂದ ಬಂದಿದ್ದೀನಿ. ನಾನು ದಾವಣಗೆರೆಯಿಂದ ಬೆಂಗಳೂರಿಗೆ ಬರೋಕ್ಕೆ ಏನು ಕಾರಣ ಅಂತ ಅಂದರೆ, ನಾನು ನನ್ನ ಕಸಿನ್ನ ಕೇಳಿದೆ, ನಾನು ಈ ಥರ ಗೌರ್ಮೆಂಟ್ ಜಾಬಿಗೆ ಓದಬೇಕು ಅಂತ ಇದ್ದೀನಿ, ಯಾವುದಾದ್ರೂ ಇನ್ಸ್ಟಿಟ್ಯೂಟ್ ಇದೆನಾ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದರು, ನಾನು ಹೋಗಿದ್ದಂಥ ಇನ್ಸ್ಟಿಟ್ಯೂಟ್ ಇದು ನನ್ನ ಲೈಫನ್ನೇ ಚೇಂಜ್ ಮಾಡಿದಂಥ ಇನ್ಸ್ಟಿಟ್ಯೂಟ್. ಅವಳು ಕೂಡ ಇವಾಗ ಜಾಬಲ್ಲಿದ್ದಾಳೆ. ನನಗೆ ಇನ್ಸ್ಟಿಟ್ಯೂಟ್ನ ಸಜೆಷನ್ ಮಾಡಿದ್ದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ಸೊ ಇಲ್ಲಿರೋ ಫ್ಯಾಕಲ್ಟೀಸ್ ನಾನು ಬಂದಮೇಲೆ ಏನಕ್ಕಾದರೂ ಬಂದೆ, ನನ್ನ ಕೈಲಿ ಆಗೋಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದೆ. ಬಟ್ ಇಲ್ಲಿಗೆ ಬಂದ ಮೇಲೆ ಎಲ್ಲ ಫ್ಯಾಕಲ್ಟೀಸ್ ನನಗೆ ಮೋಟಿವೇಶನ್ ಏನು ಮಾಡಿದರು ಅಂತಂದರೆ, ಎಲ್ಲೆಲ್ಲಿಂದನೋ ಬಂದಿರ್ತೀವಿ, ಎಲ್ಲ ಪೇರೆಂಟ್ಸು ಕೂಡ ಗೌರ್ಮೆಂಟ್ ಜಾಬಲ್ಲಿ ಇರಲ್ಲ, ಎಲ್ಲರೂ ಕೂಡ ರೈತರಾಗಿರಲ್ಲ. ಲ್ಯಾಕ್ಸ್ 1000 ಎಷ್ಟೇ ಅರ್ನ್ ಮಾಡಿದರೂ ಸಹ ಪೇರೆಂಟ್ಸಿಗೆ ಏನು ಆಸೆ ಇರುತ್ತೆ ಅಂತ ಹೇಳಿದ್ರೆ, ನನ್ನ ಮಕ್ಕಳನ್ನ ಸಮಾಜದಲ್ಲಿ ಒಂದು ಶ್ರೇಷ್ಠ ವ್ಯಕ್ತಿಯನ್ನಾಗಿ ಬೆಳೆಸ್ಬೇಕನ್ನೋ ಆಸೆ ಇರುತ್ತೆ. ಆ ಭರವಸೆನ ನೀವು ಅವ್ರು ನಿಮ್ಮ ಮೇಲೆ ಇಟ್ಟಿರೋಂಥ ಭರವಸೆನ ನೀವು ಉಳಿಸ್ಕೊಳ್ರಿ ಅಂತ ಹೇಳಿ ಮೋಟಿವೇಶನ್ ಮಾಡಿದರು. ಇಂಡಿವಿಜುವಲಾಗಿ ಎಲ್ಲ ಸ್ಟೂಡೆಂಟ್ಸ್ಗೂ ಕೂಡ ತುಂಬ ಮೋಟಿವೇಶನ್ ಮಾಡ್ತಾರೆ ಇಲ್ಲಿರೋ ಫ್ಯಾಕಲ್ಟೀಸ್. ಮತ್ತು ಒಂದೊಂದು ಟಾಪಿಕಲ್ಲಿ 200+ ಕ್ವಶನ್ಸ್ನ ಸಾಲ್ವ್ ಮಾಡಿಸ್ತಾರೆ. ಆಮೇಲೆ ನನ್ನ ಸ್ಟ್ರೆಂತ್ ಏನು ಅಂತ ಹೇಳಿಬಿಟ್ಟು, ನನ್ನ ಸ್ಟ್ರೆಂತ್ ಹೇಗಿದೆ, ನನ್ನ ಸ್ಟ್ರೆಂತ್ ಏನು, ನನ್ನ ವೀಕ್ನೆಸ್ ಏನು ಎಲ್ಲ ನೋಡಿಬಿಟ್ಟು ನೀನು ಏನಕ್ಕೆ ಸೂಟ್ ಆಗ್ತೀಯಾ, ನೀನು ಏನು ಮಾಡಿದರೆ ಎಕ್ಸಾಮ್ ಕ್ರ್ಯಾಕ್ ಮಾಡ್ಬೋದು ಅನ್ನೋದನ್ನು ಕೂಡ ಹೇಳ್ತಾರೆ. ಆಮೇಲೆ ಇಂಡಿವಿಜುವಲ್ ಮಾಕ್ ಕೊಡಿಸ್ತಾರೆ, ಮಾಕ್ ಟೆಸ್ಟು. ಆಮೇಲೆ ವೀಕ್ಲಿ 1 ಸಾಟರ್ಡೇಸ್ ಏನು ವೀಕ್ಲಿ ಮಾಡಿರ್ತೇವೋ ಅದನ್ನು ಎಕ್ಸಾಮ್ ಟೆಸ್ಟ್ ಕೊಡಿಸ್ತಾರೆ ಕ್ಲಾಸಲ್ಲಿ. ಸೊ ಚೆನ್ನಾಗಿದೆ ಇನ್ಸ್ಟಿಟ್ಯೂಟ್, ನನಗೆ ತುಂಬ ಹೆಲ್ಪ್ ಆಗಿದೆ. ಇಂಡಿವಿಜುವಲಿ ನನ್ನ ಎಬಿಲಿಟಿ ಏನು ಅಂತಲೇ ಗೊತ್ತಿರಲಿಲ್ಲ, ಬಟ್ ನಾನು ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ನಾನು ಎಕ್ಸಾಮ್ ಕ್ರಾಕ್ ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಮುಂಚೆಲ್ಲ ನನ್ನ ಕೈಲಿ ಆಗೋದೇ ಇಲ್ಲ ಅಂತ ಅಂದ್ಕೊಂಡ್ಬಿಡ್ತಿದ್ದೆ. ಬಟ್ ಇಲ್ಲಿರೋ ಫ್ಯಾಕಲ್ಟೀಸ್ ಎಲ್ಲ ತುಂಬ ಚೆನ್ನಾಗಿದ್ದಾರೆ. ಥ್ಯಾಂಕ್ ಯು.